ಬೆಳಗಾವಿಯಲ್ಲಿ 8ನೇ ದಿನವೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಸಂಧಾನ ನಿನ್ನೆ ನಡೆಯುವಂತ ಪ್ರಯತ್ನಗಳಾಯಿತು, ಆದರೆ ಅದು ವಿಫಲವಾಯಿತು. ಹಾಗಾಗಿ ರೈತರು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಈ ಮಧ್ಯದಲ್ಲಿ ಇವತ್ತು ಸಂಜೆ ತನಕ ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಸಂಜೆಯ ಒಳಗೆ ನಮ್ಮ ಬೇಡಿಕೆ ಈಡೇರಬೇಕು. ನಮ್ಮ ಬೇಡಿಕೆ ಏನು? 1 ಟನ್ ಕಬ್ಬಿಗೆ 3500 ರೂಪಾಯಿ ದರವನ್ನು ನಿಗದಿ ಮಾಡಬೇಕು. ಒಂದು ವೇಳೆ ಸಂಜೆಯ ಒಳಗೆ ಸರ್ಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳದೇ ಇದ್ರೆ ಮುಂದೆ ನಾವು ಉಗ್ರ ಸ್ವರೂಪದ ಹೋರಾಟವನ್ನ ಮಾಡಬೇಕಾಗುತ್ತೆ. ನಾಳೆಯಿಂದ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಕಬ್ಬು ಬೆಳೆಗಾರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದರ ನಿಗದಿ ಸಂಬಂಧ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಕೆಲ ಹೊತ್ತಲ್ಲೇ ಪ್ರತಿಭಟನೆ ಸ್ಥಳದಲ್ಲೇ ರೈತ ಮುಖಂಡರು ಸಭೆಯನ್ನ ಮಾಡ್ತಾರೆ. ನಿನ್ನೆ ಸಚಿವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಿಎಂ ಜೊತೆಗೆ ಮಾತಾಡಕ್ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು. ನಾವ್ಯಾಕೆ ಅಲ್ಲಿಗೆ ಬರಬೇಕು, ಅವ್ರನ್ನೇ ಇಲ್ಲಿ ಬರಕ್ ಹೇಳಿ ಅಂತ ಹೇಳಿ ಕಬ್ಬು ಬೆಳೆಗಾರರು ಹೇಳಿದ್ರು. ಬಟ್ ಬೆಂಗಳೂರಿಗೆ ಹೋಗ್ಬೇಕಾ ಬೇಡವಾ ಅನ್ನೋ ಕುರಿತಂತೆ ಇವತ್ತು ಚರ್ಚೆಯನ್ನ ಅವರೇ ಮಾಡ್ತಾರೆ. ಸಭೆಗೆ ಹೋಗೋದಾದ್ರೆ ಯಾರೆಲ್ಲ ಹೋಗ್ಬೇಕು ಅಂತನೂ ಕೂಡ ತೀರ್ಮಾನವನ್ನ ಕೈಗೊಳ್ತಾರೆ. ಗುರ್ಲಾಪುರ ಕ್ರಾಸ್ ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಅಲ್ಲೂ 8ನೇ ದಿನ ಮುಂದುವರೆದಿದೆ. ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಮೂಡಲಗಿಯ ಆರೋಗ್ಯ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ರೈತರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ನಾವು ರೈತರ ಮಕ್ಕಳು, ರೈತರಿಗೆ ನ್ಯಾಯ ಸಿಗಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ. ನಾವು ಇದು ಮೂಡಲಗಿ ತವತೆಯವರು, ನಮಗೆ ಈಗ ಪ್ರತಿಭಟನೆ ಒಂದು ನಡೆಯೋದಿರೋ ಕಾರಣ ಎಷ್ಟೋ ದಿನಗಳು ಕೂಡ ರೈತರು ಈ ಪ್ರತಿಭಟನೆ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಮುಂದೋಗಿದ್ರು ಕೂಡ ರಾಜ್ಯ ಸರ್ಕಾರವು ಯಾವುದೇ ಆಗಿರ್ಬೋದು, ಒಂದು ಫ್ಯಾಕ್ಟರಿಗಳಾಗಿರ್ಬೋದು, ಯಾವುದೂ ಕೂಡ ಈ ಕಬ್ಬಿಣಿಯ ಬೆಲೆಗೆ ಒಂದು ಏನು ನಿಗದಿ ನಾವು ವಹಿಸದಿದ್ದ ಕಾರಣ ನಾವು ಕೂಡ ವಿದ್ಯಾರ್ಥಿಗಳ ವತಿಯಿಂದ ಆಗಿರ್ಬೋದು, ನಮ್ಮ ಮೆಡಿಕಲ್ ಕಾಲೇಜ್ ವತಿಯಿಂದ ಆಗಿರ್ಬೋದು, ಈ ಕಡಾಡಿ ಸಂಸ್ಥೆ ವತಿಯಿಂದ ಆಗಿರ್ಬೋದು, ಒಂದು ನ್ಯಾಷನಲ್ ಹೈವೇ ಬಂದ್ ಮಾಡುವುದಾಗಿರ್ಬೋದು, ಈ ಮಟ್ಟದಲ್ಲಿ ಕೂಡ ಪ್ರತಿಯೊಂದಕ್ಕೂ ಕೂಡ ನಾವು ಭಾಗವಹಿಸಿದ್ದೇವೆ. ರೈತರಿಗೆ ದರ ಸರಿಯಾದ ಬೆಳೆಗೆ ತಕ್ಕಂತೆ ಅವರಿಗೆ ದರ ಸಿಗುವವರೆಗೂ ಕೂಡ ನಾವು ಈ ಪ್ರತಿಭಟನೆಯಲ್ಲಿ ನಾವು ಹೋರಾಡ್ತೇವೆ. ನಾವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇವೆ ಎಂದು ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ರೈತರ ಹೋರಾಟಕ್ಕೆ, ರೈತರ ಚಳುವಳಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ನಾವು ಆರೋಗ್ಯ ಕಾಲೇಜ್ ಆಫ್ ನರ್ಸಿಂಗ್ ಮೂಡಲ್ಗಿಯಿಂದ ಬಂದೀವಿ. ನಾವು ಒಂದು 45 ಜನ ಬಂದೀವಿ. ಎಲ್ಲರೂ ಸೇರಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ನಮ್ಮ ರೈತರ ಹೋರಾಟಕ್ಕೆ, ನಮ್ಮ ರೈತರ ಚಳುವಳಿಗೆ. ನಾನು ಒಬ್ಬಳ ರೈತನ ಮಗಳಾಗಿ ಹೇಳ್ತೀನಿ, ಏನೇ ಬಂದ್ರು ಏನಾದ್ರೂ ನಾವು ಎಲ್ಲದಕ್ಕೂ ಕಬ್ಬಿನ ಬೆಲೆ ಏರಿಕೆ ಆಗಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಕಬ್ಬು ಬೆಳೆಗಾರರ ಬೇಡಿಕೆ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ಬಳಿಕ ಸಿಎಂ ನೇತೃತ್ವದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ರೈತರು ಹೇಳ್ತಿರೋದು, ಪಕ್ಕದ ಮಹಾರಾಷ್ಟ್ರದಲ್ಲಿ ಬೆಲೆ ನಿಗದಿ ಮಾಡಿದ್ದಾರೆ, ಇಲ್ಲೂ ಅದೇ ಮಾದರಿಯಲ್ಲಿ ಬೆಲೆ ನಿಗದಿ ಮಾಡಿ ಅಲ್ಲಿ 3500, 3600 ಅದಕ್ಕೂ ಜಾಸ್ತಿ ಕೊಡ್ತಾ ಇದ್ದಾರೆ. ನಾವು 3500 ರೂಪಾಯಿ ಕೇಳ್ತಿದೀವಿ ಅಂತ ಇಲ್ಲಿನ ಕಬ್ಬು ಬೆಳೆಗಾರರು ಹೇಳ್ತಾ ಇದ್ದಾರೆ. ಬಟ್ ಸಚಿವರು ಹೇಳ್ತಿರೋದು, ಮಹಾರಾಷ್ಟ್ರ ರೀತಿ ಬೆಲೆ ನಿಗದಿ ಮಾಡೋ ಕರ್ನಾಟಕದಲ್ಲಿ ಆಗಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ. ಬಿಜೆಪಿ ಕೇಂದ್ರದ ಮೇಲೆ ಒತ್ತಡ ಹೇರುವಂತ ಪ್ರಯತ್ನ ಮಾಡಬೇಕು. ಬಿಜೆಪಿ ಅವರೆಲ್ಲ ಹೋಗಿ ಪ್ರತಿಭಟನೆಯಲ್ಲಿ ಮಲಗಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇದು 3200 ಒಪ್ಸಿದ್ವಿ. ಅವ್ರಿಗೆ 3200 ಒಪ್ಸಿದ್ವಿ. ಎಲ್ಲರೂ ಕೂಡಿ, ಎಲ್ಲರೂ ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು. ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ, ಯಾಕೆ ಮಹಾರಾಷ್ಟ್ರ ಎಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡೂ ಫಾರ್ಮುಲಾ ಕಂಡುಹಿಡಿಬೇಕು. ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ. ಅದನ್ನು ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ. ಇದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ. ಎರಡೂ ಅವ್ರ ಕಡೆಯಲ್ಲಿ ಇದೆ. ಏನ್ ಲಾಭ? ಅವರೇ ಮಾಡ್ಬೇಕಾದ್ದು. ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಬದ್ಲಿ ಅಲ್ಲಿ ದಿಲ್ಲಿಗೆ ಹೋಗಿ ಮಕ್ಕೊಂಡ್ರೆ ಪ್ರಧಾನಮಂತ್ರಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಟೈಮ್ ಕೊಡಿಸ್ರೆ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ಸಕ್ಕರೆ ರೇಟು ಕಳೆದ 6 ವರ್ಷಗಳಿಂದ ಹೆಚ್ಚಾಗಿಲ್ಲ, ಅಷ್ಟೇ ಇದೆ. ಸೊ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು. ಇವತ್ತು ಚರ್ಚೆ ಏನೇನಾಗ್ತದೆ ಗೊತ್ತಿಲ್ಲ, ನೋಡೋಣ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ತದೆ, ಆದ್ಮೇಲೆ ನೋಡೋಣ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಕ್ಯಾಬಿನೆಟ್ ಸಭೆ ಆರಂಭ ಆಗಿದೆಯಾ? ಈಗ ರೈತರಿಗೆ ಅಲ್ಲಿ ಆಹ್ವಾನ ಕೊಟ್ರೆ ಸಿಎಂ ಅಲ್ಲಿಗೆ ಬರಲಿ ಅಂತ ಅವ್ರು ಕರೀತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಇದು ಡಿಸೈಡ್ ಆಗೋ ಚಾನ್ಸಸ್ ಇದೆಯಾ ಕಬ್ಬಿಗೆ ದರ ನಿಗದಿ?
ಖಂಡಿತವಾಗಿಯೂ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಬ್ಬು ಬೆಳೆಗಾರರ ಹೋರಾಟ. ಯಾಕಂತ ಹೇಳಿದ್ರೆ ನಿನ್ನೆ ಸಿಎಂ ಸೂಚನೆ ಮೇರೆಗೆ ಖುದ್ದು ಕಾನೂನು ಸಚಿವ ಹಾಗೂ ಪ್ರವಾಸೋದ್ಯಮ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರು ಪ್ರತಿಭಟನಾ ನಿರತ ಧರಣಿ ಸ್ಥಳಕ್ಕೆ ಅಂದರೆ ಧರಣಿ ನಿರತ ಪ್ರತಿಭಟನಾಕಾರರ ಸ್ಥಳಕ್ಕೆ ತೆರಳಿ ಅಲ್ಲಿ ಮನವೊಲಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಪ್ರತಿಭಟನಾಕಾರರು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ಮನವೊಲಿಕೆಗೆ ಯಾವುದೇ ರೀತಿಯಾಗಿ ಬಗ್ಲಿಲ್ಲ, ಜಗ್ಲೂ ಇಲ್ಲ ಕೂಡ. ಒಂದು ಹಂತಕ್ಕೆ ಅದು ಏನು ಎಚ್.ಕೆ. ಪಾಟೀಲ್ ಅವರ ಕಾರಿಗೆ ಮುತ್ತಿಗೆ ಹಾಕುವಂಥ ಒಂದು ಹಂತಕ್ಕೂ ಕೂಡ ಪ್ರತಿಭಟನಾಕಾರರು ತೆರಳಿದ್ರು. ಯಾಕಂತ ಹೇಳಿದ್ರೆ ಖುದ್ದು ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಬೇಕು, ಮತ್ತೊಂದು ಕಡೆಯಾಗಿ ನಮ್ಮ 6 ಬೇಡಿಕೆಗಳು ಕೂಡ ಈಡೇರಬೇಕು. ಮ್ಯಾಕ್ಸಿಮಮ್ ನಮಗೆ ಕನಿಷ್ಠ 3,500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಅಂದರೆ ಪ್ರತಿ ಟನ್ಗೆ ದೊರಕುವಂತೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ರೀತಿ ಎಚ್.ಕೆ. ಪಾಟೀಲ್ ಅವ್ರಿಗೆ ಒಂದು ರೀತಿ ಒತ್ತಡ ಏರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಯಾವಾಗ ರೈತರ ಒತ್ತಡ ಮತ್ತೊಂದು ಕಡೆಯಾಗಿ ಗೆರವ್ ಹೆಚ್ಚಾದಂಥ ಹಿನ್ನೆಲೆಯಲ್ಲಿಯೇ ಇವತ್ತು ಎಚ್.ಕೆ. ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆಯನ್ನು ಮಾಡಿದ್ರು. ಇವತ್ತು ನಡೆಯುವಂಥ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋಣ ಬನ್ನಿ ಎನ್ನುವಂಥ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಎಚ್.ಕೆ. ಪಾಟೀಲ್ ಅವರಿಗೆ ಹೇಳಿದ್ರು. ಸೊ ಹೀಗಾಗಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸಕ್ಕರೆ ಖಾತೆ ಸಚಿವರ ಶಿವಾನಂದ ಪಾಟೀಲ್ ಅವರಿಂದಲೇ ನೇರವಾಗಿ ಪ್ರಸ್ತಾಪ ಆಗುವಂತ ಒಂದು ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಏನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕಬ್ಬು ಅಂದ್ರೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಗೂ ಹೆಚ್ಚು ಬೆಲೆಯನ್ನ ಕೊಡ್ತಾ ಇದ್ರೆ ಅದೇ ಮಾದರಿಯಲ್ಲಿ ನಮಗೂ ಕೂಡ ಕೊಡಬೇಕು. ಯಾಕಂತ ಹೇಳಿದ್ರೆ ಬೆಳಗಾವಿ ಮತ್ತೆ ಮಹಾರಾಷ್ಟ್ರ ಆಜುಬಾಜಿನಲ್ಲಿ ಇರ್ತಕ್ಕಂಥದ್ದು, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಮಗೂ ಕೂಡ ಅದೇ ಮಾದರಿಯಲ್ಲಿ ಕೊಡಬೇಕು ಅನ್ನುವಂಥ ಒಂದು ಏನು ರೈತರ ಆಗ್ರಹ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ದರ ನಿಗದಿಗೆ ಸಂಬಂಧಪಟ್ಟಂತೆ ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಆಗಿರುವಂತಹ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಆ ಕಡೆ ರೈತರು ಉಳಿಬೇಕು, ಈ ಕಡೆ ಸಕ್ಕರೆ ಕಾರ್ಖಾನೆಗಳು ಕೂಡ ಉಳಿಬೇಕು, ಎರಡೂ ಉಳಿಯುವಂತೆ ಒಂದು ಫಾರ್ಮುಲಾವನ್ನ ನಾವು ಕಂಡುಹಿಡಿಬೇಕಾಗಿದೆ ಅನ್ನುವಂಥ ಮಾತನ್ನ ಮತ್ತೊಂದು ಮಾತನ್ನ ಸೂಕ್ಷ್ಮವಾಗಿ ಹೇಳಿದ್ರು. ಹೌದು, ನಾವು ಈ ಹಿಂದೆ ಒಂದು ಅಂದ್ರೆ ರೈತರು ಮತ್ತೊಂದು ಕಡೆಗೆ ಕಾರ್ಖಾನೆ ಮಾಲೀಕರು ಎಲ್ಲರೂ ಒಂದು ಸಭೆಯನ್ನ ಕರೆದು ಪ್ರತಿ ಟನ್ಗೆ 3,200 ರೂಪಾಯಿ ದರವನ್ನ ನಿಗದಿ ಮಾಡಿದ್ವು. ಆದ್ರೆ ಈ ಸಂಘಟನೆಗಳು ಈಗ ಹೋರಾಟಕ್ಕೆ ಇಳಿದಿದ್ದಾವೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆಯಾಗಿ ಸಚಿವ ಸಂಪುಟದ ತೀರ್ಮಾನವನ್ನ ಅಂದ್ರೆ ಸರ್ಕಾರದ ತೀರ್ಮಾನವನ್ನ ಕಾರ್ಖಾನೆಗಳು ಒಪ್ತವ ಅಂದ್ರೆ ಕಾರ್ಖಾನೆ ಮಾಲೀಕರುಗಳು ಒಪ್ತಾರ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಾಗಿ ಸರ್ಕಾರದ ತೀರ್ಮಾನವನ್ನ ಈ ಕಡೆ ರೈತ ಪರ ಸಂಘಟನೆಗಳು ಕೂಡ ಒಪ್ತವ ಅನ್ನುವಂಥದ್ದು. ಹೀಗಾಗಿ ಸರ್ಕಾರಕ್ಕೆ ಒಂದ್ ರೀತಿ ದೊಡ್ಡ ಮಟ್ಟದ ತಲೆಬಿಸಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ರೈತರು ಪಟ್ಟನ್ನ ಬಿಡ್ತಾ ಇಲ್ಲ, ಕನಿಷ್ಠ 3,500 ರೂಪಾಯಿ ಫಿಕ್ಸ್ ಮಾಡಲೇಬೇಕು ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತೆ 3,200 ರೂಪಾಯಿನ ನಾವು ನಿಗದಿ ಮಾಡಿದ್ವು, ಆದ್ರೆ ಸಂಘಟನೆಯವರು ಈಗ ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ 3,200 ರೂಪಾಯಿಗೆ 500 ರೂಪಾಯಿಗೆ ಪಟ್ಟಣ ಹಿಡಿದಿರ್ತಕ್ಕಂಥದ್ದು, ಇತ್ತ 3,500 ರೂಪಾಯಿ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ರಿಕವರಿ ಜಾಸ್ತಿ ಇದೆ, 13% ಇದೆ, ಆದ್ರೆ ಕರ್ನಾಟಕದಲ್ಲಿ ಕೇವಲ 12% ಇದೆ. ಹೀಗಾಗಿ ಆ ಮಾದರಿಯಲ್ಲಿ ನಾವು ಕೊಡೋಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಮ್ಮತ ಮೂಡುವಂಥದ್ದು ಕೂಡ ಅನುಮಾನ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲ ಸಚಿವರು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಪರವಿರೋಧ ಚರ್ಚೆಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಸಚಿವ ಸಂಪುಟ ಸಭೆ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳುತ್ತೆ, ರೈತರ ಹೋರಾಟಗಾರರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಹೇಗೆ ಒಂದು ಫಾರ್ಮುಲಾವನ್ನ ಕಂಡುಹಿಡಿಯುತ್ತೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಶರ್ಮಿತಾ.